ಬ್ರೇಕ್ ನಂತರ ಲೌಡ್ ಸ್ಪೀಕರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಜನಪ್ರತಿನಿಧಿಯ ಆಯ್ಕೆ ನಂತರ ಅವರು ಕೆಲಸ ಮಾಡ್ತಾರೋ ಇಲ್ವೋ ಅಂತ ತಲೆ ಕೆಡಿಸಿಕೊಂಡ್ರೆ ಆಗುತ್ತಾ? ಆಯ್ಕೆ ಮಾಡುವಾಗಲೇ ಸ್ವಲ್ಪ ಯೋಚಿಸಬೇಕಲ್ವಾ? ಉತ್ತಮ ಪ್ರತಿನಿಧಿಯ ಆಯ್ಕೆ ಕುರಿತಂತೆ ನಮ್ಮ ಜನ ಏನಂತಾರೆ ಅಂತ ನೀವೇ ನೋಡಿ. ಇವತ್ತು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಕೆಜೆಪಿ ಇರ್ಬೋದು, ಯಾವುದೇ ಪಕ್ಷ ಇರಲಿ, ಒಳ್ಳೆಯ ಜನಪ್ರತಿನಿಧಿಯನ್ನು ಆರಿಸಿ ಅವರನ್ನು ಒಳ್ಳೆಯ ಅಂತರದಲ್ಲಿ ಗೆಲ್ಲಿಸಿ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ, ನಮ್ಮ ಮತದಾರರ ಕರ್ತವ್ಯ. ದಿನಕ್ಕೂ ಎಷ್ಟೊಂದು ಹಗರಣಗಳು ಕಣ್ಣಿಗೆ ಕಾಣ್ತಾ ಇದ್ದೇವೆ. ಇಂದಿನ ಯುವಕರು, ನಾಗರಿಕರು ಎಚ್ಚೆತ್ತುಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಯಾಕಂದರೆ ನಮ್ಮ ದೇಶದಲ್ಲಿ ಅತ್ಯಂತ ಮಾನ್ಯತೆ ಕೊಡ್ತಕ್ಕಂಥದ್ದು ಸ್ತ್ರೀಯರಿಗೆ ಮತ್ತು ಮಹಿಳೆಯರಿಗೆ ಹಾಗೂ ಯುವಕರಿಗೆ. ಇಂದಿನ ಯುವಕರು ಎಚ್ಚೆತ್ತುಕೊಂಡು ಇಂದಿನ ದಿನಮಾನದಲ್ಲಿ ಭ್ರಷ್ಟಾಚಾರ, ನಿರುದ್ಯೋಗ ಸಮಸ್ಯೆ, ಜನಸಂಖ್ಯೆ ಸಮಸ್ಯೆ, ಹಲವಾರು ಸಮಸ್ಯೆಗಳು ದಿನಕ್ಕೆ ಹೆಚ್ಚುತ್ತಾ ಇದೆ. ಅದಕ್ಕೋಸ್ಕರವಾಗಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಜನಪರ ನಾಯಕ, ಬಡವರ ಏಳಿಗೆಗೆ ದುಡಿಯುವಂಥ ವ್ಯಕ್ತಿ, ಜನನಾಯಕ ಅಂತ ವ್ಯಕ್ತಿಯನ್ನು ನಾವು ಹಾರಿಸಿ ಮುಂಬರುವ ಚುನಾವಣೆಯಲ್ಲಿ ತಂದ್ರೆ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು. ಎಂಡ ಸೀರೆ ಅದೇ ಇದೆ ಅಂತ ಹೊಡಿಸಿ ತಮ್ಮ ಅಮೂಲ್ಯವಾದ ಮತವನ್ನು ಏನ್ ಮಾಡ್ತಾ ಇದ್ದಾರೆ, ಕಿತ್ಕೊಳ್ತಾ ಇದ್ದಾರೆ. ಸಾರ್ವಜನಿಕರೇ, ನಾನು ಯುವಕನಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ, ಯಾವುದೇ ಪಕ್ಷ ಆಗಿರ್ಬಹುದು, ಯಾವುದೇ ಅಭ್ಯರ್ಥಿ ಆಗಿರ್ಬಹುದು, ಬಡವರಿಗಾಗಿ ಜನರ ಏಳಿಗಾಗಿ ದುಡಿಯುವಂತ ವ್ಯಕ್ತಿಯನ್ನು ನಾವು ಖಂಡಿತವಾಗಿ ಆರಿಸಿ ತಂದ್ರೆ ನಮ್ಮ ಕರ್ನಾಟಕ ಮಾದರಿಯ ರಾಜ್ಯವಾಗಲಿಕ್ಕೆ, ಸುಭದ್ರ ರಾಜ್ಯವಾಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಇವತ್ತು ಏನು ಅಂದ್ರೆ, ಈಗ ಒಂದು ಬಡವರಿಗೋಸ್ಕರ ಒಂದು ಯಾವ್ದಾದ್ರು ಒಂದು ಸ್ಕೀಮ್ ಮಾಡ್ತಾರೆ ನೋಡಿ, ಆಶ್ರಯ ಯೋಜನೆಯನ್ನ ಸ್ಕೀಮ್ ಮಾಡಿದ್ರು. ಅದು ಇವತ್ತು ಏನಾಗಿದೆ ಅಂತಂದ್ರೆ, ನಿಜವಾಗಿ ಬಡವರಿಗೆ ಅಲ್ಲಿ ಅವಕಾಶಗಳು ಸಿಗಲ್ಲ. ಅದು ದುಡ್ಡಿಂದ ಇನ್ಯಾರು ಕೊಂಡ್ಕೋತಾರೆ, ಅಲ್ಲಿ ಹಂಚಿಕೆ ಆಗಲ್ಲ. ಆಮೇಲೆ ತಿರ್ಗಾ ಸಮಸ್ಯೆ ಕೇಳಕ್ ಹೋದ್ರೆ ತಿರ್ಗಾ ಅವ್ರು ಹೇಳ್ತಾರೆ ಆಯ್ತು ಮಾಡ್ಕೊಡ್ತೀವಿ ಅಂತಾರೆ. ಜನಪ್ರತಿನಿಧಿಗಳು ಅಲ್ಲಿ ಯಾರಿಗೂ ಬರಲ್ಲ. ಹಂಗಾಗಿ ಇವತ್ತಿನ ರಾಜಕೀಯ ಯಾವುದೇ ಸರ್ಕಾರ ಬಂದ್ರು ಎಲ್ಲ ಅಕ್ರಮವಾಗಿ ವ್ಯವಹಾರ ಮಾಡ್ತಾರೆ. ಅದರಿಂದ ಇವತ್ತು ನಾವು ವಿಧಾನಸಭಾ ರಾಜಕೀಯದಲ್ಲಿ ಒಳ್ಳೆ ನಾಯಕನನ್ನು ಆರಿಸಿ ತರಬೇಕಾಗಿದ್ದು ನಮ್ಮ ಪ್ರತಿಯೊಬ್ಬರ ನಾಗರಿಕರ ಕರ್ತವ್ಯ. ಇಲ್ಲಿನ ಮೂಲಭೂತ ಸೌಕರ್ಯಗಳು, ನೀರು, ಆಶ್ರಯ, ವಸತಿ ಯೋಜನೆಗಳ ಸಂಪೂರ್ಣವಾಗಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡುವಂಥ ಒಳ್ಳೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ, ಅನ್ನದಾನ ಮಾಡಿದರೆ ಒಬ್ಬನ ಹೊಟ್ಟೆ ತುಂಬುತ್ತೆ, ವಿದ್ಯಾದಾನ ಮಾಡಿದರೆ ಒಬ್ಬನ ವಿದ್ಯೆ ಬರುತ್ತೆ, ಮತದಾನ ಮಾಡಿದರೆ ಇಡೀ ರಾಜ್ಯದ ಭವಿಷ್ಯ ಅದರಲ್ಲಿ ನಿರ್ಧಾರವಾಗಿದೆ. ಒಂದೇ ಒಂದು ಬಸ್ ಬರುತ್ತೆ 5:15ಗೆ, ಅದು ಬಿಟ್ಟರೆ ಮತ್ತೆ ಬಸ್ ಇಲ್ಲ. ನೀರಿನ ಸಮಸ್ಯೆ, ಬಸ್ಸಿನ ಸಮಸ್ಯೆ, ರಸ್ತೆಗಳು ತುಂಬ ಹಾಳಾಗಿದೆ. ಮುದ್ದೇನಹಳ್ಳಿಯಿಂದ ಹಿಂದೂಪುರದ ರೋಡ್, ಮೇಯ್ನ್ ರೋಡು ಎಲ್ಲ ಹಳ್ಳಗಳು ಬಿದ್ದಿದೆ. ರಸ್ತೆ ರಿಪೇರಿ ಮಾಡಬೇಕಾಗಿದೆ. ಒಂದು ಯಾವ ಸರ್ಕಾರ ಬಂದ್ರೂ ಅದು ಆಗ್ತಾ ಇಲ್ಲ. ಮತದಾರರಿಗೆ ಅನ್ಯಾಯ ಮಾಡದೆ ನ್ಯಾಯ ರೀತಿಯಲ್ಲಿ ಅವರಿಗೆ ಗೆದ್ದು ಬಂದ ನಂತರ ಅವರಿಗೆ ಸಹಾಯ ಮಾಡುವುದನ್ನು ಮರೆಯಬಾರದು. ಇದು ನನ್ನ ವಿನಂತಿ. ಒಳ್ಳೆ ಮುಖ್ಯಮಂತ್ರಿ ಬರಬೇಕು. ನಮ್ಮ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದೆ. ಈಗಾಗಲೇ ಹಿಂದಿನ ಸರ್ಕಾರದಲ್ಲಿ ನೀವು ನೋಡಿದಂಗೆ 5 ವರ್ಷದಲ್ಲಿ ಎಷ್ಟು ಥರ ತೊಂದರೆಗಳಾಗಿ ಅವ್ರವ್ರ ಆಸ್ತಿ ಮಾಡ್ಕೊಳ್ಳೋದ್ರಲ್ಲಿ, ಅವ್ರವ್ರ ಜೈಲು ಸೇರ್ಕೊಳ್ಳೋದ್ರಲ್ಲಿ ಮತ್ತು ಅವ್ರವ್ರು ಬಿಡಿಸ್ಕೊಳ್ಳೋದ್ರಲ್ಲೇ ಆಗೋಯ್ತು ಹೊರತು ಸರ್ಕಾರ ಜನರ ಯಾವ ನೋವನ್ಗೂ ಸ್ಪಂದಿಸಿಲ್ಲ. ಹಿಂದಿನ ಸ್ವಾತಂತ್ರ್ಯ ಇದರಲ್ಲಿ ಹೋರಾಟದಲ್ಲಿ ಎಲ್ಲರೂ ತಮ್ಮ ನೆತ್ತರು ರಕ್ತಗಳನ್ನ ಬಸಿದು ಕೊಟ್ರೆ, ಇವರು ತಮ್ಮ ರಕ್ತಗಳನ್ನ ತೆಗಿತಾ ಇದ್ದಾರೆ, ಬೇರೆಯವ್ರನ್ನ ಕೊಲ್ಲಿಸ್ತಾ ಇದ್ದಾರೆ. ಯಾತಕ್ಕೋಸ್ಕರ? ಆಸ್ತಿನ ದುರುಪಯೋಗ ಪಡಿಸ್ಕೊಳ್ಳೋದ್ರಲ್ಲಿ, ಹಣ ಮಾಡೋದ್ರಲ್ಲಿ, ವಂಚನೆಯಲ್ಲಿ, ಜೈಲ್ಗೆ ಹೋಗಿ ಬರೋದ್ರಲ್ಲಿ ಇವರು ಗಡಿಬಿಡಿಯಲ್ಲಿದ್ದಾರೆ. ಇಂಥ ಸರ್ಕಾರ ನಮ್ಗೆ ಬೇಡ. ಒಂದು ಹನಿ ನೀರು ಕುಡಿಯೋಕೆ ಕೂಡ ಆ ಕಡೆ ಸಿಗ್ತಾ ಇಲ್ಲ. ಆಮೇಲೆ ತಿನ್ನಕ್ಕೆ ಆಹಾರ ಇಲ್ಲ. ಇವತ್ತು ಎಷ್ಟೋ ಜನ ಆ ಹಳ್ಳಿಯಿಂದ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಯಾಕೆ? ಇವತ್ತು ಹೊಟ್ಟೆಗೋಸ್ಕರ. ಇವತ್ತು ಅಲ್ಲಿ ಊಟ ಮಾಡೋಕೆ, ಇವತ್ತು ಒಂದೊತ್ತು ಊಟ ಇಲ್ದಕ್ಕೋಸ್ಕರ ಇವತ್ತು ಎಲ್ಲ ಜನ ಇವತ್ತು ಎಲ್ಲ ತಾಲೂಕುಗಳಲ್ಲೂ ಇವತ್ತು ಬೆಂಗಳೂರಿಗೆ ಜೀವನಕ್ಕೋಸ್ಕರ ಬರ್ತಾ ಇದ್ದಾರೆ. ಯಾತಕ್ಕೋಸ್ಕರ? ಇವತ್ತು ರಾಜಕೀಯ ವ್ಯಕ್ತಿಗಳು ಇವತ್ತು ಗೆದ್ದುಬಿಟ್ಟು ನಾಳೆ ಏನು ತೊಂದರೆ, ಏನು ಆ ಕಡೆ ಏನಿದೆ, ಆ ಕಡೆ ಏನು ಸಮಸ್ಯೆ ಇದೆ, ಕುಡಿಯೋ ನೀರಿನ ಸಮಸ್ಯೆ, ಹಟ್ಟಿ ದನ, ಕುರಿ, ಮೇಕೆ ಇವುಗಳಿಗೆ ಆಹಾರ ಕೂಡ ಇಲ್ಲದೆ ಇವತ್ತೆಷ್ಟೋ ಪ್ರಾಣಿಗಳು ಸಾಯ್ತಾ ಇದ್ದಾವೆ. ನಾನು ಈ ಸಲ ಮತದಾನ ಮಾಡಬಾರ್ದಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಯಾತಕ್ಕೋಸ್ಕರ ಅಂದರೆ
ಇವತ್ತು ರಾಜಕೀಯ ವ್ಯಕ್ತಿಗಳು ಬರೀ ಭ್ರಷ್ಟಾಚಾರದಲ್ಲೇ ಇವತ್ತು ಅವರು ಹೊಟ್ಟೆ ತುಂಬಿಸ್ಕೊಂತಿದ್ದಾರೆ ಹೊರತಾಗ್ಲು ಅವ್ರವ್ರ ಕಚ್ಚಾಟ ಅವ್ರವ್ರ ಜೀವನಕ್ಕೋಸ್ಕರ ಅವ್ರವ್ರ ಮಕ್ಕಳು ಅವ್ರವ್ರ ಆಸ್ತಿಗೂ ಮಾಡ್ಕೊಂಡು ಅವ್ರು ಸುಖವಾಗಿದ್ದಾರೆ. ಇವತ್ತು ಅವರು ಜೈಲಿಗೆ ಹೋಗಿ ಎಷ್ಟೆಲ್ಲ ಭ್ರಷ್ಟಾಚಾರ ಮಾಡಿಬಿಟ್ಟು ಮತ್ತೆ ಚುನಾವಣೆಗೆ ನಿಲ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಓದಿಬಿಟ್ಟು ಸಿಕ್ಕಾಪಟ್ಟೆ ಓದಿಸ್ತಾರೆ, ತಾಯಿ ತಂದೆ ಓದಿಸಿ ಏನೋ ಕಷ್ಟಪಟ್ಟು ಓದಿಸ್ತಾರ. ಓದಿಕೆ ಕೂಲಿ ಕೆಲಸ ಮಾಡ್ತಾ ಇದೀವಿ. ಇವತ್ತಿನ ಸರ್ಕಾರ ಏನು ಮಾಡ್ತಾ ಇದೆ, ನಮ್ಗೆ ಯಾರಿಗೂ ಏನು ಸಹಾಯನೇ ಇಲ್ಲ. ಜನಸಾಮಾನ್ಯ ಏನನ್ನ ಬಯಸ್ತಾನೆ, ಆತನ ಬೇಕು ಬೇಡಗಳೇನು ಅನ್ನೋದು ನಮ್ಮ ನಾಯಕರಿಗೆ ಗೊತ್ತಾಗಬೇಕಲ್ವೇ? ತಿಳಿಸೋದೇ ನಮ್ಮ ಉದ್ದೇಶ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾತು ಕಮೆಂಟ್ಸ್ಗಳಿವೆ, ಅದನ್ನು ನಿಮಗೆ ತೋರಿಸ್ತೀವಿ ಮತ್ತೊಂದು ಬ್ರೇಕ್ನ ನಂತರ.